ಥೋ 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 ಇಂಥ ಸುದ್ದಿ ಡೈಲಿ ಓದೋಕ್ಕೆ ಬೇಜಾರು. ಏನು ಡೈಲಿ ಓದ್ತೀರಾ? ಅವಳು ಯಾರೋ ಡಾಕ್ಟ್ರ್ ಹೆಂಡ್ತಿ ಡಾಕ್ಟ್ರನ್ನೇ ಕೊಂದಂತೆ, ಮತ್ತಿನ್ಯಾವುದೋ ಭಗ್ನ ಪ್ರೇಮಿ ಅಂತೆ, ಅವನೇನೋ ಎಲ್ಲೋ ಇವತ್ತಿನ ಕೊಂದುಬಿಟ್ನಂತೆ. ಎಸ್ ನೋಡಿ, ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯ ಹತ್ಯೆ, ಹಾಡ ಹಗಲೇ. ನೋಡಿ, ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯ ಹತ್ಯೆಯಾಗಿದೆ. ಮಂತ್ರಿ ಮಾಲ್ ಬಳಿ ಯುವತಿಯ ಭೀಕರ ಹತ್ಯೆ ಇಡೀ ಸಿಲಿಕಾನ್ ಸಿಟಿ ಜನರ ಭಯವನ್ನ ಹೆಚ್ಚು ಮಾಡಿದೆ. ಬೈಕ್ ನಲ್ಲಿ ಬಂದ್ರು, ಭೀಕರ ಹತ್ಯೆ ಮಾಡಿ ಹೋದ್ರು. ಹರಿತ ಚಾಕುವಿನಿಂದ ಕತ್ತು ಸೀಳಿದ ಯುವಕರು. ಮಲ್ಲೇಶ್ವರಂ ಠಾಣಾ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನು ಕೂಡ ನಡೆಸುತ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದೆಂಥ ದುಷ್ಕೃತ್ಯ, ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳಿಗೆ ಸೇಫೇ ಇಲ್ವಾ? ಕೇವಲ 20 ವರ್ಷದ ಹೆಣ್ಣು ಮಗಳನ್ನ ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ. ಅದು ಕೂಡ ನೋಡಿ, ಬೆಳ್ಳಂ ಬೆಳಗ್ಗೇನೆ ಯಾರ ಭಯ ಇಲ್ಲದೆ ಬೈಕ್ ನಲ್ಲಿ ಬಂದು ಆ 20 ವರ್ಷದ ಯಾಮಿನಿ ಪ್ರಿಯಾಳನ್ನ ಬರ್ಬರವಾಗಿ, ಅತಿ ಅಮಾನುಷವಾಗಿ ಕೊಲೆಗೈದಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಬೆಂಗಳೂರು ಅನ್ನೋದಕ್ಕಿಂತ ಈ ಸಮಾಜ ಎತ್ತ ಸಾಗ್ತಾ ಇದೆ ದಿವ್ಯ. ಒಂದು ಕಡೆ ನೋಡ್ತಾ ಇದೀವಿ, ಇತ್ತೀಚಿನ ದಿನದಲ್ಲಿ ಬರೀ ಇಂತಹ ಘಟನೆಗಳೇ, ಕೊಲೆ, ಅತ್ಯಾಚಾರ ಹೆಚ್ಚಾಗ್ತಾನೆ ಇದೆ. ಯಾಕೆ ಒಂದು ಕಡೆ ಸರ್ಕಾರ ಏನ್ ಮಾಡ್ತಾ ಇದೆ, ಕಠಿಣ ಕ್ರಮ ಯಾಕೆ ತಗೊಳ್ತಾ ಇಲ್ಲ? ನೋಡಿ, ಕಠಿಣ ಕ್ರಮ ಯಾವಾಗ ಚಂದ್ರಕಲಾ ವಿಚಾರ ಏನು ಕೇಳಿದು, ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ. ನೋಡಿ, ನಾನು ಮೊನ್ನೆ ಅಷ್ಟೇ ಹೇಳಿದ್ದೀನಿ, ಪ್ರೀತಿನ ಬೇಡಿ ಅಂತ. ನೀವು ಬೇಡಿ ಹಾಕೊಂಡು ಹೋಗ್ಬೇಡಿ ಕೈಗೆ ಅಂತ ಹೇಳಿಲ್ಲ ನಾನು, ಪ್ರೀತಿನ ಬೇಡಿ ಅಂತಂದೆ. ಮೋಸ್ಟ್ಲಿ ನಿಮ್ ಕ್ವೈಟ್ ಕೇಳಿ ಅವರು ಈ ತರ ಬೇಡಿ ಹಾಕೋ ಹೋಗೋ ತರ ಪರಿಸ್ಥಿತಿ ತಂದ್ಕೊಳಕ್ ಹೋಗ್ಬೇಡಿ. ಪ್ರೀತಿಯಿಂದ ಕೇಳಿದ್ರೆ ಸಿಗಬಹುದೇನೋ, ಪ್ರೀತಿಯಿಂದ ನೀವು ಎಷ್ಟಾದ್ರೂ ಪ್ರಯತ್ನ ಪಡಿ. ಹೌದು, ಪ್ರೀತಿಯಿಂದ ಗೆಲ್ಲೋದಕ್ಕೆ ನೋಡಿ, ಪ್ರೀತಿನ ಗೆಲ್ಲೋದಕ್ಕೆ ನೋಡಿ. ಅದು ಬಿಟ್ಬಿಟ್ಟು ಪ್ರೀತಿನ ನಿರಾಕರಿಸಿದ್ರು ಅಂತ ನೀವು ಕೊಲೆ ಮಾಡಿಬಿಟ್ರೆ ಇದು ಪ್ರೀತಿಗೆ ಒಂದು ಅರ್ಥ ಇದೆಯಾ? ಪ್ರೀತಿನ ಪೂಜೆ ಮಾಡ್ಬೇಕ್ರಿ ನೀವು, ಪ್ರೀತಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ನೀವು ರಕ್ತ ದೋಕುಳಿಯಲ್ಲಿ ತೇಲಿಸ್ಬಿಟ್ರಲ್ಲ, ಇದು ಯಾವ ಸೀಮೆ ಪ್ರೀತಿ ನಿಂದು? ನೀನು ಕೊಲೆಗಾರ, ನೀನು ಥೋತು. ಇದು ನಿನ್ನ ಜೊತೆಗೆ ನೀನು ಆ ಹುಡುಗಿ ಕೊಲ್ಲೋದು ಮಾತ್ರ ಅಲ್ಲ, ಪ್ರೀತಿ ಅನ್ನೋ ಪದನೇ ಕೊಂದುಬಿಟ್ಟೆ, ಪ್ರೀತಿ ಅನ್ನೋ ಅಂಶನೇ ಕೊಂದುಬಿಟ್ಟೆ. ಇದು ನೀವು ಇಂಥವ್ರು, ಈ ತರ ಮನಸ್ಥಿತಿಯವರು ಪ್ರೀತಿ ಮಾಡೋದಕ್ಕೂ ಲಾಯಕ್ಕಿಲ್ಲ. ನೀವು ಮನೇಲಿ ಇದ್ಬಿಡಿ ಅಚ್ಚುಕಟ್ಟಾಗಿ, ಆಯ್ತಾ? ಪ್ರೀತಿ ಮಾಡೋದಕ್ಕೂ ಕೂಡ ನೀವು ಲಾಯಕ್ಕೇ ಇಲ್ಲ, ನಿಮಗದು ಬೇಕಾಗೇ ಇಲ್ಲ. ಏನೋ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊಂಡು ಇದ್ಬಿಡಿ. ಅಲ್ಲ, ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಪ್ರೀತಿನ ರಿಜೆಕ್ಟ್ ಮಾಡಿದ್ರು ಕೊಲೆ, ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೊಲೆ. ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಹೆಂಗ್ ಕೊಲೆ? ಅಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಏನ್ ಗೊತ್ತಾ, ಈಗ ಸಮ್ಟೈಮ್ಸ್ ಅಲ್ಲಿ ಅನುಮಾನ, ಅವು ಇವು ಆಳುಮೂಳು, ಅದು ಹೆಂಗಿದ್ರು ಕೊಲೆ ಅಂತಂದ್ರೆ ಇನ್ನೇನ್ ಹೇಳಕ್ಕಾಗುತ್ತೆ ಹೇಳಿ? 20 ವರ್ಷದ ಹುಡುಗಿ ಪಾಪ, ಅವ್ರಿಗೆ ಆದಂತಹ ಕನಸು ಇರುತ್ತೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹ ಎಷ್ಟೋ ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಬಟ್ ನೋಡಿ, ಯಾರೋ ಬಂದ್ರು ಅಂತ ಅಂದ್ರೆ ಏನಿದು, ಮುಂಚೆ ಇಷ್ಟಪಟ್ಟು ಆಮೇಲೆ ಬೇಡ ಅಂತ ಬಿಟ್ಟಿದ್ದಕ್ಕೆ ಕೊಲೆ ಮಾಡಿರೋದ, ಅಥವಾ ಇದು ಒನ್ ಸೈಡ್ ಲವ್? ಮಂತ್ರಿ ಮಾಲ್ ಬಳಿ ಯುವತಿ ಹತ್ಯೆ ಪ್ರಕರಣ, ಪ್ರೀತಿ ನಿರಾಕರಿಸಿದ್ದಕ್ಕೆ ನಡೆದಿರುವ ಭೀಕರ ಹತ್ಯೆ ಇದು. ಸ್ವತಂತ್ರ ಪಾಳ್ಯದ ಯಾಮಿನಿ ಪ್ರಿಯಾ 20 ವರ್ಷ ಹತ್ಯೆಯಾಗ್ಬಿಡ್ತು. ಖಾಸಗಿ ಕಾಲೇಜಿನ ಬಿ ಫಾರ್ಮಾ ವಿದ್ಯಾರ್ಥಿನಿ ಪ್ರೀತಿಸುವಂತೆ ಯುವತಿಯ ಬೆನ್ನು ಬಿದ್ದಿದ್ದ ಈ ಪಾಗಲ್ ಪ್ರೇಮಿ ಇಂದು ಯುವತಿಯನ್ನ ಬೈಕ್ನಲ್ಲಿ ಹಿಂಬಾಲಿಸಿದ್ದ. ರೈಲ್ವೆ ಟ್ರ್ಯಾಕ್ ಬಳಿ ನಿರ್ಜನ ಪ್ರದೇಶದಲ್ಲಿ ಅಡ್ಡಗಟ್ಟಿ ಕೊಂದುಬಿಟ್ರ. ವಿವೇಕಿಗಳು ತಗೊಬಂದು ನೋಡಿ, ಮಂತ್ರಿ ಮಾಲ್ ಬಳಿ ನಡೆದಿರುವಂತಹ ಘಟನೆ ಇದು. ಪ್ರೀತಿ ನಿರಾಕರಣೆ ಮಾಡಿದಕ್ಕೆ ನಡೆದಿದೆ ಭೀಕರ ಹತ್ಯೆ. ಸ್ವತಂತ್ರ ಪಾಳ್ಯದ ಯಾಮಿನಿ ಪ್ರಿಯಾ ಅನ್ನುವಂತಹ 20 ವರ್ಷದ ವಿದ್ಯಾರ್ಥಿನಿಯ ಹತ್ಯೆಯಾಗಿದೆ. ಖಾಸಗಿ ಕಾಲೇಜಿನ ಬಿ ಫಾರ್ಮ್ ವಿದ್ಯಾರ್ಥಿನಿ ಅಂತ ಹೇಳಲಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದಾರೆ ಇದೀರಾ ಏನು? ಈತಾನೆ ಆಕೆಯನ್ನ ಹಿಂಬಾಲಿಸಿ ಕೊಲೆಗೈದು ಏನೂ ಗೊತ್ತಿರದ ಹಾಗೆ ನಾಟಕ ಮಾಡಿರುವಂತಹ ನೌಟಂಕಿ ಅಂತಾನೆ ಹೇಳ್ಬೋದು. ಈಗ ತಂದೆ ತಾಯಿ ಹೆಂಗಿದಾನೆ ನೋಡಿ, ಎಷ್ಟು ಡೀಸೆಂಟ್ ಆಗಿದ್ದಾನೆ. ಅಲ್ಲ ನೋಡಿ, ಗಡ್ಡ ಎಲ್ಲ ಬೋಳ್ಸ್ಕೊಂಡು ಡೀಸೆಂಟ್ ಆಗಿದ್ದಾನೆ. ನಾವು ಈಗ ನೋಡಿ, ಇಂಥವ್ರೆ ಕಳ್ಳನ ಮಕ್ಕಳು, ಇಂಥವ್ರೆ ಕಳ್ಳರು. ಈಗ ನಾವು ಗಡ್ಡ ಕೂದಲು ಮೀಸೆ ತಿರ್ಸ್ಕೊ ಬಂದ್ಬಿಟ್ರೆ ಇವನು ಪೊಳ್ಳು ಪರ್ಕಿ ನಮಗೆ ಕೊಡೋದು ಉಡುಗೊರೆಗಳು. ನಾವು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದು ಇಲ್ಲೆಲ್ಲ ಕೆಲಸ ಮಾಡಿ 3-4 ವರ್ಷದಿಂದ ನಾವು ಕಾಯ್ತಾ ಇದೀವಿ ಪ್ರೀತಿಗೆ, ನಮಗೆ ಸಿಗ್ಲಿಲ್ಲ. ಇವನಿಗೆ ಸಿಕ್ಬಿಡ್ಬೇಕಾ? ಮಳೆ ಸಿಗ್ತದೆ? ಹೆಂಗೆ ಸಿಕ್ಬಿಡ್ತದೆ ನಿನಗೆ? ಕಾಯಬೇಕು ಕಣಯ್ಯ. ಬರೀ ಬೇಡದ್ ಮಾತ್ರ ಅಲ್ಲ,
ಬೇಡಿದ ತಕ್ಕನಂಗೆ ಕಾಯಬೇಕು. ತಾಳ್ಮೆಯಿಂದ ಕಾಯ್ದರೆ ಮಾತ್ರ ಪ್ರೀತಿ ಒಲಿಯೋದು. ನಿಜ. ಆ ಲಿಸ್ಟಲ್ಲಿ ನಮ್ಮಂಥವ್ರು ಇದೀವಿ. ನಾವು ಹೋಗ್ಬಿಟ್ಟೇನು ಚಾಕು ತಗೊಂಡು ಚುಚಾಕ ಹೋದ್ವಿ. ಪ್ರೀತಿಯಿಂದನೇ ಪಡ್ಕೊಬೇಕು. ಇವನು ನೋಡಿ ಗಡ್ಡ ಗಿಡ್ಡ ಬೋಳಿಸ್ಕೊಂಡು ಶಿಸ್ತಾಗಿ ಒಳ್ಳೆ ಮಿಲಿಟರಿ ಮ್ಯಾನ್ ಬಟ್ಟೆ ಹಾಕೊಂಡು ಹೆಂಗವನೆ. ಇಂಥವ್ರನ್ನ ನಂಬ್ಕೊಂಡ್ಬಿಡ್ತಾರೆ ಬ್ಲೈಂಡ್ ಆಗಿ ಜನ. ಪಾಪದ ಹುಡುಗ ಅಂತಾರೆ. ನಮ್ಮಂಥವ್ರು ಸುಮ್ಮನೆ ಹೋಗಿ ನಿಂತು 4 ಮಾತು ನಗಾಡ್ಕೊಂಡ್ ಮಾತಾಡಿದ್ರು, ಓ ಇವನು ಪೊಳ್ಳು, ಇವನು ಕಳ್ಳ ಅಂದ್ಬಿಡ್ತಾರೆ. ಸವಾಸಲಪ್ಪ, ಯಾರು ನಂಬೋದು ಯಾರನ್ನು ಬಿಡೋದು ಅಲ್ಲ. ಅಂದ್ರೆ ಏನಂದ್ರೆ ಎಂಥವ್ರು ಬಂದು ಪ್ರಪೋಸ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಅವ್ರು ಎಂಥವ್ರೇ ಆಗಿರ್ಬೋದು, ಕೊಲೆಗಡಕರಾಗಿರ್ಬೋದು, ರೇಪಿಸ್ಟ್ಗಳಾಗಿರ್ಬೋದು, ಇವ್ರು ಬಂದ್ಬಿಟ್ಟು ಪ್ರಪೋಸ್ ಮಾಡ್ಬಿಟ್ರೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಇವನು ದೊಡ್ಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್, ಕಿಚ್ಚ ಸುದೀಪ್, ಓಹೋ ಒಪ್ಕೊಂಡ್ಬಿಡ್ಬೇಕು. ಹೀರೋ ನೀನು ವಿಲನ್ ಕಣಯ್ಯ, ಕೊಲೆ ಮಾಡ್ಬಿಟ್ಟೆ ನೀನು. ಪ್ರೀತಿ ಕೊಂದ ಕೊಲೆಗಾರ್ತಿ ಅಂತ ಒಂದು ಲೈನ್ ಇದೆಯಲ್ಲ, ಪ್ರೀತಿ ಕೊಂದ ಕೊಲೆಗಾರ ಇವನು. ಹೌದು. ಅಲ್ಲ ದಿವಿತ್, ಈಗ ನೋಡಿ ಇವ್ರು ಇದಕ್ಕೋಸ್ಕರ ತಂದೆ ತಾಯಿ ಜೀವನ ಪೂರ್ತಿ ಕಣ್ಣೀರ್ ಹಾಕ್ಬೇಕು. ಮುದ್ದಾಗಿ ಸಾಕಿರುವಂತಹ ಹೆಣ್ಮಗಳು ಪ್ರೀತಿ ಹುಡುಗಿದೆ ಅಂತ ಅದೇ ಹೇಳಿದ್ದು. ಆ ಹುಡುಗಿ ಇನ್ನು ಇಷ್ಟ ಇಲ್ಲ, ನಿರಾಕರಿಸು. ನೀನ್ ಇಷ್ಟ ಇಲ್ಲ ಮಾರ್ಯ, ನೀನ್ ಇಷ್ಟ ಆಗೋ ತರ ನಡ್ಕೋ. ಈಗ ತಂದೆ ತಾಯಿ ನೀನು ಇಷ್ಟ ಆಗೋ ತರ ನಡ್ಕೊಳಕ್ ನಿನಗೆ ಕೆಪಾಸಿಟಿ ಇಲ್ಲ. ಹೌದು. ಯಾಕಂದ್ರೆ ಅವಳಿಗೆ ಇಷ್ಟ ಆಗೋ ಯಾವುದೇ ಗುಣಗಳು ನಿನ್ನಲ್ಲಿಲ್ಲ. ಅದಕ್ಕೆ ನಿನಗೆ ಕೊಲೆ ಮಾಡೋ ಮನಸ್ಥಿತಿ ಬಂದಿದ್ದು. ರೈಟ್? ನಿಜ. ಅಷ್ಟೇ. ತಂದೆ ತಾಯಿ ನಿಜಕ್ಕೂ ಬಹಳ ದುಃಖ ತಪ್ತರಾಗಿದ್ದಾರೆ. ತಂದೆ ತಾಯಿ ಇಬ್ರು ಅಷ್ಟೇನೆ. ಇವತ್ತಿನ ಕಾಲದಲ್ಲಿ ಶ್ರೀರಾಮನಂತ ಹುಡುಗರಿಗೆ ಬೇಡಿದ್ರು ಕೇಳಿದ್ರು ಪ್ರೀತಿಯಿಂದ ಪಡ್ಕೊಳಕ್ ಹೋದ್ರೆ ಸಿಗ್ತಾ ಇಲ್ಲ. ಇನ್ನು ನೀನು ಕೊಲೆ ಮಾಡಕ್ ಹೋಗಿದೆಯಲ್ಲ, ಯಾವ ನಂಬಿಕೆ, ಎಷ್ಟು ಧೈರ್ಯ. ಮತ್ತೆ ಒಂದು ಹುಡುಗಿಗೆ ಚಾಕುವಿನಿಂದ ಚುಚ್ಚುವಷ್ಟು ಧೈರ್ಯ ಅಂತಂದ್ರೆ ಹೆಂಗ್ರಿ ಇದು? ಬಾಬಾ ಏನಾಗ್ತಾ ಇದೆ? ಅದೇ ಅಲ್ಲ, ಕಠಿಣ ಕ್ರಮಗಳಾಗ್ತಾ ಇಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಕಾನೂನು ಪಾಠ ಆಗ್ಬೇಕು ಇವತ್ತಿನ ಮಕ್ಕಳಿಗೆ. ಫಸ್ಟ್ ನಿಜವಾಗ್ಲೂ ಲಾ ಮಾಡೋದಕ್ಕೋಸ್ಕರ ಓದಂಗಿರಬಾರ್ದು. ಲಾ ಅನ್ನೋ ಸಬ್ಜೆಕ್ಟ್ ನ ಇವತ್ತು 5ನೇ ಕ್ಲಾಸಿಂದ ಮಕ್ಕಳಿಗೆ ಇಟ್ಬಿಡ್ಬೇಕು. ಹೌದು. ಲಾ ಅನ್ನೋ ಸಬ್ಜೆಕ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಮಕ್ಕಳಿಗೆ ಇಟ್ಬಿಡಬೇಕು. ಅಲ್ಲ ಓಕೆ, ನೋಡಿ ಈಗ ಏನಾಗ್ತಿದೆ ಅಂತ ನಾವು ನೋಡ್ತಾ ಇದೀವಿ. ಈ ಜನರೇಷನ್ ಅಲ್ಲಿ ಹೆಂಗಾಗ್ತಿದೆ ಅಂದ್ರೆ ಡೇ ಬೈ ಡೇ ಈ ರೀತಿಯಾದಂತ ಕ್ರೈಮ್ಗಳು ಹೆಚ್ಚಾಗ್ತಾನೆ ಇದೆ, ಕಡಿಮೆ ಆಗ್ತಾನೆ ಇಲ್ಲ. ಎಲ್ಲೋ ಒಂದು ಕಡೆ ನೋಡಿ ಈ ಚಾಕು ಅಲ್ಲೇ ಚುಚ್ಚಿರೋದು. ಇಲ್ಲಿ ನಾವೇನಾದ್ರೂ ಒಂದು ಕೆಟ್ಟ ಕೆಲಸ ಅಥವಾ ಅಪರಾಧ ಮಾಡ್ತೀವಿ ಅಂತಂದ್ರೆ ಭಯ ಇರಬೇಕು. ಬಟ್ ಇಲ್ಲಿ ಯಾರಿಗೂ ಕೂಡ ಭಯ ಅನ್ನೋದೇ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಏನಾದ್ರೂ ಕೊಲೆ ಮಾಡ್ಲಿ, ಕಿಡ್ನಾಪ್ ಮಾಡ್ಲಿ, ಅತ್ಯಾಚಾರ ಮಾಡ್ಲಿ, ಅಯ್ಯೋ 1-2 ದಿನ ಜೈಲಲ್ಲಿ ಇದ್ದು ಬಂದ್ಬಿಡೋಣ, ಮೇಲೆ ಆರಾಮಾಗಿ ಆಚೆ ಬಂದ್ಬಿಡೋಣ, ಇದು ಆಕ್ಚುಲಿ ಮನಸ್ಥಿತಿ ಇರೋದು. ಅಂದ್ರೆ ಪ್ರಾಣಕ್ಕೆ ಬೆಲೆನೇ ಇಲ್ಲ, ಹೆಣ್ಣು ಮಕ್ಕಳ ಶೀಲಕ್ಕೆ ಬೆಲೆನೇ ಇಲ್ಲ ಅನ್ನೋ ತರ ಆಗೋಗ್ಬಿಟ್ಟಿದೆ. ಹಂಗಾಗಿದೆ ಪರಿಸ್ಥಿತಿ. ಚಿಕ್ಕ ಮಕ್ಕಳು ನೋಡಿ, ಮೊನ್ನೆ ಗಮನಿಸಿದ್ವಿ ನಾವು ಮೈಸೂರಿನಲ್ಲಿ 10 ವರ್ಷದ ಬಾಲಕಿ. ಆತ ಕೂಡ ಈ ಹಿಂದಿನ ಕೇಸಲ್ಲಿ ಅಂದ್ರೆ ರೇಪ್ ಕೇಸಲ್ಲೇ ಹೋಗಿ ಬಂದಿದ್ದ, 2 ವರ್ಷ. ಅದಾದ ನಂತರ ಬೇಲು. ಅಂದ್ರೆ ಈಗ ಯಾರ್ಯಾರು ಎಲ್ಲೆಲ್ಲಿ ಈ ತರ ಕ್ರೈಮ್ ಮಾಡ್ತಾರೆ ಅಂತ ಪಾಪ ಪೊಲೀಸ್ನವರಿಗಾದ್ರೂ ಎಲ್ಲಿ ಗೊತ್ತಿರ್ತದೆ ನೋಡಿ. ಆ ತಂದೆ ಆಕ್ರಂದನ ನೋಡಿದ್ದೀವಿ. ನಿಜವಾಗ್ಲೂ ಪಾಪ ಛೇ 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 ಬೇಜಾರಾಗುತ್ತೆ ನೋಡಿ. ಪಾಪ ರೀ, ಅಯ್ಯೋ ತಂದೆ ಅನ್ಸುತ್ತದು, ಹುಡುಗಿ ತಂದೆನಾ? ಹೌದೌದು. ಛೋ ಪಾಪ, ಅವ್ರ ಪ್ಯಾಂಟ್ ಎಲ್ಲ ಕೊಳೆ ಮಾಡ್ಕೊಂಡು ಪಾಪ ಇಲ್ಲೇ ಮಲಗಿದ್ರೆ ಹೆಂಗೆ? ಛೇ ಬೇಜಾರಾಗುತ್ತೆ. ಹೆಣ್ಣೆತ್ತವ್ರಿಗೆ ಗೊತ್ತು ಆ ಕಷ್ಟ. ಪಾಪ ಹುಡುಗಿ ಏನು ಲವ್ ಮಾಡಿ ಅಥವಾ ಅವನಿಗೆ ಮೋಸ ಮಾಡಿ ಅವನೇನು ಚುಚ್ಚಿದಲ್ವಲ್ಲ, ಅವನ ಪಾಡಿಗೆ ಅವಳ ಪಾಡಿಗೆ ಅವಳು ನಿರಾಕರಿಸಿದ್ರು, ನೀನು ನನಗೆ ಇಷ್ಟ ಇಲ್ಲ ಅಷ್ಟೇ, ಮುಗೀತು. ಚುಚ್ಚೋ ಲೆವೆಲಿಗೆ ಇಳಿದುಬಿಟ್ಟವನೆಂದ್ರೆ ಇನ್ನು ಯಾಕ್ರಿ ಬೇಕು ನಿಮಗೆಲ್ಲ ಈ ಪ್ರೀತಿ ಪ್ರೇಮ? ಥೂ, ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಕಣ್ಣಿಗೆ ಖಾರ ಪುಡಿ ಎರಚಿದಂತೆ, ಕಣ್ಣಿಗೆ ಖಾರದ ಪುಡಿ ಎರಚಿ ಕತ್ತು ಕುಯ್ದು ಹತ್ಯೆ, ತೀವ್ರ ರಕ್ತಸ್ರಾವದಿಂದ ವಿದ್ಯಾರ್ಥಿನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಪ್ರೀತಿ ನಿರಾಕರಿಸಿದ ಯುವತಿಯ ಕೊಂದ ಹಂತಕ ಆರೋಪಿ ವಿಘ್ನೇಶ್ ಎಂಬಾತನಿಂದ ಕೊಚ್ಚಿ ಕೊಲೆ. ವಿಘ್ನೇಶ್ ಅನ್ನೋ ಪದ ವಿಘ್ನ ಆಗೋಯ್ತು. ಬಹಳ ಬೇಜಾರಾಗ್ತದೆ. ವಿಘ್ನೇಶ್ ಅನ್ನೋ ಹೆಸರೇ ವಿಘ್ನ ಆಗೋಯ್ತಲ್ಲ ಅವಳ ಬದುಕಿಗೆ. ವಿಘ್ನೇಶ್ ಅನ್ನೋ ಹೆಸರೇ ವಿಘ್ನ ಆಗೋಯ್ತಲ್ಲ. ಅವ್ರ ತಂದೆ ಮಾತಾಡಿದಾರಂತೆ, ಜೋಯಲ್ ಮಾತನಾಡಿಸಿದಾರಂತೆ. ಅವೆಲ್ಲ ನೋಡಿ ಆಮೇಲೆ ಒಂದಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಸ್, ಮಂತ್ರಿ ಮಾಲ್ ಬಳಿ ಹಾಡಹಗಲೇ ಒಂದು ಭೀಕರವಾದಂತಹ ಹತ್ಯೆ ಆಗಿರುವಂಥದ್ದು. ಯುವತಿಯ ಏನು ಕತ್ತನ್ನು ಕೊಯ್ದು ಇಲ್ಲಿ ಹತ್ಯೆಯನ್ನ ಮಾಡಿರುವಂಥದ್ದು. ಆ ನಿಟ್ಟಲ್ಲಿ ಏನು ಈ ಒಂದು ಸ್ಥಳಕ್ಕೆ ಏನು ಘಟನಾ ಸ್ಥಳಕ್ಕೆ ಈಗಾಗಲೇ ಮಲ್ಲೇಶ್ವರಂ ಪೊಲೀಸರು ಧಾವಿಸಿರುವಂಥದ್ದು, ಪರಿಶೀಲನೆ ನಡೆಸ್ತಾ ಇರುವಂಥದ್ದು, ಒಂದಷ್ಟು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅವರಿಗೆ FSL ಏನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ
ಏನೆಲ್ಲ ಸ್ಯಾಂಪಲ್ಸ್ಗಳು ಬೇಕು ಅದೆಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇರುವಂಥದ್ದು. ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ರೆ ಇಲ್ಲೇ ಏನು ಎಕ್ಸಾಕ್ಟ್ ಆಗಿ ಎಲ್ಲಿ ಆಕೆಯನ್ನ ಕೊಲೆ ಮಾಡಿ ಬಿಸಾಡಲಾಗಿತ್ತು ಅಥವಾ ಹಾಕಲಾಗಿತ್ತು ಆ ಒಂದು ಪ್ರದೇಶದಲ್ಲಿ ಇದ್ದಂತಹ ಒಂದಷ್ಟು ನಿವಾಸಿಗಳು ತಮ್ಮ ಕೆಲವೊಂದು ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕು ಅಂತಿದ್ದಾರೆ. ಅವರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ತಮ್ಮ ಹೆಸರು? ವಿಜಯ್ ಅಂತ ಸರ್. ಓಕೆ, ಈ ರೀತಿಯಾದಂತಹ ಒಂದು ದುಷ್ಕೃತ್ಯ ಎಲ್ಲೂ ಕೂಡ ಆಗಬಾರ್ದಂತಹ ಒಂದು ಕೃತ್ಯ ಇದು, ಅದು ಕೂಡ ಹಾಡ ಹಗಲೇ ಆಗಿರುವಂತದ್ದು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನ್ ಹೇಳೋದಂದ್ರೆ ಮುಖ್ಯವಾಗಿ ಇಲ್ಲಿ ಸೇಫ್ಟಿ ಇಲ್ಲ. ಫಸ್ಟ್ ಆಫ್ ಆಲ್ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೆಯಕ್ಕೆ ಮುಂಚೆ ಸ್ವಲ್ಪ ಬಯಲಾಗಿತ್ತು, ಚೆನ್ನಾಗಿ ಜನಗಳು ಓಡಾಡ್ತಾ ಇದ್ರು. ಏನಾದ್ರೂ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಆದ್ರೂ ಯಾರಾದ್ರೂ ಒಂದು ಘೋಷಣೆ ಮಾಡಿದ್ರು ಓಡ್ತಾ ಇದ್ರು. ಆ ಥರ ಪರಿಸ್ಥಿತಿ. ಇವಾಗ ಏನು ಗೊತ್ತಾ, ಇಕ್ಕಟ್ಟಾಯಿತು. ಇಕ್ಕಟ್ಟಾದಾಗೋದ್ರಿಂದ ಈ ಕಡೆ ಬರೋರು ಹೋಗೋರ್ಗು ಸೇಫ್ಟಿ ಇಲ್ಲ. ಫಸ್ಟ್ ಆಫ್ ಆಲ್ ಇವಾಗ ನಡೆದಿರೋ ಹುಡುಗಿ ಯಾರ ಮನೆ ಹುಡುಗಿ ಆದರೆ ನಮ್ಮ ಹುಡುಗಿ ಅಂತ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್. ಬಟ್ ಏನಂದ್ರೆ ಇದು ಸಹಿಸ್ಕೊಳ್ದಾರ ವಿಷಯ. ಇದು ಯಾಕೆ ಸಹಿಸ್ಕೊಳ್ದಾರ ವಿಷಯ ಅಂದ್ರೆ ಇವತ್ತು ಇಲ್ಲಿ ನಡೆದಿದೆ, ಇನ್ನೊಂದು ನಡೆಯುತ್ತಲ್ಲ. ಯಾಕಂದ್ರೆ ಮರುವಾಗೋಯ್ತು. ಇದು ಒಂದು ಅಡ್ವಾನ್ಸ್ ಥರ ಆಗೈತೆ ಮಕ್ಕಳಿಗೆಲ್ಲ, ಯಾರು ಗಂಡು ಮಕ್ಳಿಗೆಲ್ಲ, ಈ ಟೀನೇಜಲ್ಲಿ ಇರೋರಿಗೆ ಒಂಥರ ಜೋಶ್ ಥರ ಆಗಿಬಿಟ್ಟೈತಿ ಇದು. ಆದ್ರಿಂದ ಇವಾಗ ಏನು ಗೊತ್ತಿ, ಫಸ್ಟ್ ಆಫ್ ಆಲ್ ಮೀನ್ ಸೇಫ್ಟಿ ಇಲ್ಲ. ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ, ಅವ್ರು ಬಂದಾಗ ಓಡೋಗ್ಬಿಡ್ತಾರೆ. ಆ ಥರ ಎಲ್ಲ ನಡೆಯುತ್ತೆ. ಬಟ್ ಅವ್ರು ಎಷ್ಟು ಅಂತ ಪ್ರಯತ್ನ ಮಾಡ್ತಾರೆ, ಅವ್ರು ನಮಗೆ ಸೇಫ್ಟಿಯಾಗಿ ಕೊಡ್ತಾ ಇದ್ರು. ಆದರೆ ಜಾಸ್ತಿ ಅಂದರೆ 99% ಸೇಫ್ಟಿ ಇಲ್ಲ ಈ ಕಡೆ. ಏನು ಹೆಣ್ಮಕ್ಳು ನೋಡಿ, ಇವಾಗ ಗಾರ್ಮೆಂಟ್ಸ್ಗೆ ಹೋಗೋರು, ಫ್ಯಾಕ್ಟ್ರಿಗೆ ಹೋಗೋರು, ಮಂತ್ರಿ ಮಾಲ್ ಕೆಲಸ ಮಾಡೋರು, ಇನ್ನಾದ್ರೂ ಕೂಲಿ ಕೆಲಸ ಮಾಡೋರು, ದಿನ ಕೂಲಿ ಕೆಲಸ ಮಾಡೋರು ಇದೇ ರಸ್ತೆಯಲ್ಲಿ ಹೋಗ್ಬೇಕು, ಇದೇ ರಸ್ತೆಯಲ್ಲಿ ಬರ್ಬೇಕು ಪಾಪ ಅವರು. ರೈಲ್ವೆ ಟ್ರ್ಯಾಕ್ ಈಗ ಇದೇ ದಾರಿಯಲ್ಲಿ ಹೋಗ್ಬಿಟ್ಟು ಆ ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ಹೋಗ್ಬೇಕು. ದಾಟ್ಕೊಂಡು ಬರೋದ್ರಿಂದ ಅವ್ರಿಗೆ ತುಂಬಾ ಸಮಸ್ಯೆಗಳಾಗ್ತದೆ. ಇನ್ ಕೇಸ್ ಏನಂದ್ರೆ 11th ಈಗ ನಿಮ್ಗೆ ತಿಳಿದಿರೋ ಪ್ರಕಾರ ಈ ಒಂದು ಹತ್ಯೆ ಆಕೆ ಇಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಗಿರುವಂತದ್ದು ಏನು ಅಂತ ಏನಾದ್ರು ವಿಷಯ? ಸರ್, ನಾವು ಬಂದಾಗ ನಮ್ಮ ಮಟ್ಟಕ್ಕೆ ತಲುಪಿದ್ದು ಇಲ್ಲಿಂದ ಹೋದ್ಮೇಲೆನೆ ನಡ್ಕೊಂಡು ಹೋಗೋದಾಗಿರೋದಂತ ಅದು ಹೇಳ್ತಾ ಇರೋದು. ಆ ವಿಚಾರ 4 ಜನ ಮಾತಾಡ್ಗೊತ್ತಾಯ್ತು. ಇನ್ನೊಂದೇನಂದ್ರೆ ಆ ಹುಡುಗಿ ಆಗ್ಲಿ ಹೇಳೋದ್ರಲ್ಲಿ ಬೇಜಾರೇನಿಲ್ಲ. ಆ ಹುಡುಗಿ ಆಗ್ಲಿ ಆ ಹುಡುಗ ಆಗ್ಲಿ ನಮ್ಮ ಏರಿಯಾಗೆ ಸಂಬಂಧಪಟ್ಟವರಲ್ಲ. ಆದ್ರೆ ನೀವೆಂತ ಗಾಂಜಾ ಹೊಡಿಯೋರು ಜಾಸ್ತಿ ಆಗ್ಬಿಟ್ಟವ್ರೆ. ಈ ರೀತಿಯಾದಂತ ಗಾಂಜಾ ಶೋಕಿ ಜಾಸ್ತಿ ಮಾಡ್ತಾರೆ ಈ ಕಡೆ ಬಂದು. ಎಲ್ಲ ಡೌನ್ ಇಂದ ಬರೋರೆಲ್ಲ ಚಿಕ್ಕ ಹುಡುಗರು ಏನು ಅಮ್ಮಮ್ಮ ಅಂದ್ರೆ ಒಂದು 15 ಒಳಗಡೆನೆ ಇರುತ್ತೆ. ಅಂಥವ್ರೆಲ್ಲ ರಾಬರಿ ಮಾಡ್ಕೊಂಡು ಮೊಬೈಲ್ ಹೋಗೋರಿಗೆ ಮೊಬೈಲ್ ಹೊಡೆಯೋದು, ಇದೇ ಕೆಲಸ, ಟ್ರೈನಲ್ಲಿ ಮೊಬೈಲ್ ಹೊಡೆಯೋದು, ಇದೇ ಕೆಲಸ ತುಂಬಾ ನಡೆಯುತ್ತೆ. ಪೊಲೀಸರು ಬಾಕಿ ಸಮಯದಲ್ಲಿ ಬರ್ತಾರೆ, ಅವ್ರು ಬಂದು ಒಂದು ಟೈಮಲ್ಲಿ ಬಂದ್ಬಿಟ್ಟು ಹೋಗ್ಬಿಡ್ತಾರೆ. ತಿರ್ಗಾ ಇಷ್ಟೊತ್ತು ಬರ್ತಾರೆ ಬಿಡು, ಬರಲ್ಲ ಅಂತ ಅವ್ರೇನ್ ಮಾಡ್ತಾರೆ, ಮಾಡೋ ಕೆಲಸ ಮಾಡ್ತಾನೆ ಇದಾರೆ. ಇವಾಗಿಂದ ಸರ್ ತುಂಬಾ ವರ್ಷದಿಂದ ಇದೇ ನಡೀತಾ ಇದೆ ಈ ಕಡೆ. ಸಂಧಿ ನೋಡಿ ಹಿಂಗಿದೆ ನೋಡಿದ್ದು, ಸೇಫ್ಟಿ ಇದೆಯಾ? ಅದು ಒಂದು ಹೆಣ್ಮಕ್ಳಿಗಾಗಲಿ ಸೇಫ್ಟಿ ಇದೆಯಾ? ಗಂಡು ಮಕ್ಳು ಹುಡುಗರು ಹೋದ್ರೇನೆ ಅವ್ರಿಗೆ ಹೊಡಿತಾರೆ. ಅದೊಂದು ಸ್ವಲ್ಪ ಗಾಂಜಾ ಹೊಡೆಯೋರ್ಗೆ ಕಂಟ್ರೋಲ್ ಮಾಡಬೇಕು ಸರ್. ಈ ಕಡೆ ಬರ್ದಂಗೆ ಮಾಡಬೇಕು, ಮೈನ್ ಅದೇ. ತಮಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು ಈ ಒಂದು ಕೃತ್ಯ? ನಮಗೆ ಬಂದು ನನ್ನ ಡ್ಯೂಟಿಯಿಂದ ಬಂದು 2:15 2:45 ಗೊತ್ತಾಗಿದ್ದು ಈ ಥರ ಯಾರು ಇಲ್ಲ ಸರ್. ಆದ್ಮೇಲೆ ನೋಡಿದ್ವಿ, ಬಟ್ಟೆ ಮುಚ್ಚಿದ್ರು ಜನ, ತುಂಬಾ ಜನ ಇದ್ರು, ಬಟ್ಟೆ ಮುಚ್ಚಿಬಿಟ್ಟಿದ್ರು. ಪೊಲೀಸವರು ಯಾರು ಬಿಡ್ತಾ ಇದ್ದಿಲ್ಲ ಆ ಕಡೆ, ಯಾರನ್ನು ಆ ಕಡೆ ಎಂಟ್ರಿನೂ ಮಾಡ್ತಾ ಇದ್ದಿಲ್ಲ. ಹೋಗಿ ಅಂತ ಓಡಿಸ್ತಾ ಇದ್ರು. ಒಟ್ಟಾರೆ ಈ ಒಂದು ಪ್ರದೇಶದಲ್ಲಿ ಅದು ಸೇಫ್ಟಿ ಮೈನ್ ಸೇಫ್ಟಿ ಸರ್. ಒಂದು ಲೈಟ್ ಹಾಕ್ಬೇಕು ಮೈನು, ಜನಗಳು ಓಡಾಡಕ್ಕೆ. ಅವ್ರು ಮೊಬೈಲ್ ಟಾರ್ಚ್ ಲೈಟ್ ಹೊಡ್ಕೊಂಡು ಬರೋದು ಈ ರೋಡಲ್ಲಿ ಹೋಗ್ಬೇಕಾದ್ರೆ ನೈಟಲ್ಲಿ ಮೊಬೈಲ್ ಟಾರ್ಚ್ ಹೊಡ್ಕೊಂಡು ಬರೋದು. ಅವ್ರಿಗೆ ಲೈಟ್ ಒಂದು ಟಾರ್ಚ್ ಇಲ್ಲ, ಹಾವುಗಳು ಬರುತ್ತೆ, ಎಲ್ಲ ಏನೇನೋ ಆಗುತ್ತೆ. ಇಲ್ಲಿ ಈ ರಾಬಿಗಳು ಇಲ್ಲಿ ಸೈಡಲ್ಲಿ ಇರ್ತಾರೆ. ನಾವು ಹೋಗ್ತೀವಿ, ನಮ್ಗೆ ಚಾಕು ತೋರಿಸ್ತಾರೆ, ನಾವೇನು ಮಾಡೋದು ಅಲ್ವಾ? ನಮ್ಗೊಂದು ಚಾಕು ತೋರಿಸ್ತಾರೆ, ನಾವೇನು ಮಾಡೋದು? ಅವಾಗ ನಮ್ಗೇನೋ ಆಗುತ್ತೆ ಅಂತ ನಾವು ಹತ್ರ ಹೋಗೋಕ್ಕಾಗಲ್ಲ. ಅಷ್ಟು ದಬಾಯಿಸಿ ಹೆಂಗೆ ಹತ್ರ ಹೋಗೋದ್ರೆ ನಮ್ಗೇನ ಮಾಡಿದ್ರೆ ನಮ್ಗೊಂದು ಭಯ. ವೀಕ್ಷಕರೇ, ಇದಿಷ್ಟು ಸ್ಥಳೀಯರ ಮಾತಾಗಿತ್ತು. ಒಟ್ಟಾರೆಯಾಗಿ ಈ ಒಂದು ಕೃತ್ಯ ನಡೆದಿರುವಂತಹ ನಿರ್ದಿಷ್ಟವಾದಂತಹ ಪ್ರದೇಶ ಜಕ್ಕರಾಯನ ಕೆರೆ, ಏನು ಮಂತ್ರಿ ಮಾಲ್ನ ಹಿಂಭಾಗದಲ್ಲಿ ಬರುವಂತಹ ಪ್ರದೇಶ ಇದು. ನನ್ನ ಎಡಭಾಗದಲ್ಲಿ ತಾವು ಕಾಣ್ಬೋದು, ಹಾಗೆ ನನ್ನ ಹಿಂಭಾಗದಲ್ಲಿ ಎಲ್ಲ ಕಾಣ್ಬೋದು. ಇದಿಷ್ಟು ಮನೆಗಳು ಇಲ್ಲಿ ಇರುವಂಥದ್ದು, ಸಾಕಷ್ಟು ಮನೆಗಳು ಒತ್ತೊತ್ತಾಗಿ ಇರುವಂತಹದ್ದು. ಹಾಗೇನೆ ಈ ಭಾಗದಲ್ಲಿ ತಾವು ಗಮನಿಸಿದ್ರೆ ಒಂದಷ್ಟು ಏನು ಕಸ ಕಡ್ಡಿ, ಒಂದಷ್ಟು ಗಿಡಗಳು ಇರುವಂಥದ್ದು ಕಾಣ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ರಸ್ತೆಯಿಂದನೇ ಅಂತಂದ್ರೆ ಮಂತ್ರಿ ಮಾಲ್ನ ಭಾಗದಿಂದ ಅಂತಂದ್ರೆ ಮುಖ್ಯ ರಸ್ತೆಯಿಂದ ನಡೆದುಕೊಂಡು ಬರುವಂತ ರಸ್ತೆ ಇದು. ತಾವು ಗಮನಿಸಬಹುದು, ಈಗಲೂ ಕೂಡ ದೃಶ್ಯದಲ್ಲಿ ಒಂದಷ್ಟು ಸಾರ್ವಜನಿಕರು, ಒಂದಷ್ಟು ಜನರು ಈ ಒಂದು ರಸ್ತೆಯಿಂದನೇ ನಡೆದುಕೊಂಡು ಹೋಗ್ತಾ ಇರುವಂಥದ್ದು. ಹಾಗೇನೆ ಇದೇ ರಸ್ತೆಯಲ್ಲಿ ನಡೆದುಕೊಂಡು ಹೋದ್ರೇನೆ ಆ ಕಡೆ ಶ್ರೀರಾಮ್ಪುರ ಅನ್ನುವಂತಹ ಒಂದು ಏರಿಯಾ ಬರುವಂಥದ್ದು. ಶ್ರೀರಾಮ್ಪುರಕ್ಕೆ ನಾವು ಈ ಒಂದು ರೈಲ್ವೆ ಟ್ರ್ಯಾಕ್ ಏನಿದೆ ಅಲ್ಲಿ ಮುಂಭಾಗದಲ್ಲಿ ಕಾಣುವಂತಹ ಕೃತ್ಯ ನಡೆದಂತಹ
ಪ್ರದೇಶ ಏನಿದೆ ಅದು ರೈಲ್ವೆ ಟ್ರ್ಯಾಕ್ನ ಪಕ್ಕದ ಜಾಗ ಆಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ರೈಲ್ವೆ ಟ್ರ್ಯಾಕ್ ದಾಟಿ ಅಂತಂದರೆ ಒಂದಷ್ಟು ಮೆಟ್ಟಿಲುಗಳನ್ನು ಇಳಿದ ಬಳಿಕ ಏನು ಶ್ರೀರಾಮ್ಪುರ ಏನು ಏರಿಯಾಗೆ ಎಂಟ್ರಿಯನ್ನು ಕೊಡುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ನಿರ್ದಿಷ್ಟ ಭಾಗದಲ್ಲಿ ಈ ಒಂದು ಕೃತ್ಯ ಆಗಿರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರದೇಶದಲ್ಲಿ ಏನು ರೈಲ್ವೆ ಟ್ರ್ಯಾಕ್ಗೆ ಪಕ್ಕದಲ್ಲಿ ಬರುವಂತಹ, ನಾನು ಏನು ಮೊದಲೇ ತಮಗೆ ದೃಶ್ಯದಲ್ಲಿ ತೋರಿಸ್ದೆ, ಇನ್ನೊಮ್ಮೆ ತೋರಿಸ್ತಾ ಇರುವಂಥದ್ದು ಈ ಎಲ್ಲ ಮನೆಗಳು ಬರುವಂತಹ ಭಾಗ ಏನಿದೆ. ಸೊ ಈ ಒಂದು ಜನಗಳ ಒತ್ತಾಯ ಏನಂತಂದರೆ ಇಲ್ಲಿ ಆದಷ್ಟು ಅಂದರೆ ಸುರಕ್ಷತೆಗೆ ಒತ್ತನ್ನು ಕೊಡಬೇಕು. ಒಂದಷ್ಟು CCTV ಕ್ಯಾಮ್ರಾ ಇರಬಹುದು, ಒಂದಷ್ಟು ಲೈಟ್ಗಳ ಅಳವಡಿಕೆ ಇರ್ಬೋದು, ಎಲ್ಲವನ್ನು ಮಾಡಬೇಕು. ಹಾಗೆಯೇ ಪೊಲೀಸರ ಗಸ್ತು ಕೂಡ ಹೆಚ್ಚಾಗಬೇಕು. ಒಂದಷ್ಟು ಪೊಲೀಸರ ಭಯ ಈ ಒಂದು ಪ್ರದೇಶದಲ್ಲಿ ಇರಬೇಕು. ಆ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕೃತ್ಯಗಳನ್ನು ಕಡಿಮೆ ಮಾಡಬೇಕು. ಯಾಕೆ ಅಂತಂದರೆ ವಿನಾಕಾರಣ ನಾವು ವಾಸಿಸುವಂತಹ ಈ ಒಂದು ಪ್ರದೇಶದ ಮೇಲೆ ಒಂದಷ್ಟು ಕೆಟ್ಟ ಹೆಸರು ಬರ್ತಾ ಇರುವಂಥದ್ದು. ಪದೇ ಪದೇ ಈ ರೀತಿಯಾದಂಥ ಒಂದಷ್ಟು ದುಷ್ಕೃತ್ಯಗಳಿಂದ ನಮ್ಮ ಪ್ರದೇಶದ ಹೆಸರು, ನಮ್ಮ ಏರಿಯಾದ ಹೆಸರು ಬರ್ತಾ ಇರುವಂಥದ್ದು ಅನ್ನುವಂಥದ್ದು ಅವರ ಒಂದು ಗಂಭೀರವಾದಂಥ ಆರೋಪ, ಹಾಗೆಯೇ ಅವರ ಒಂದಷ್ಟು ಅಭಿಪ್ರಾಯ ಆಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಗೌಡ್, ರೆಬೆಲ್ ಟಿವಿ, ಬೆಂಗಳೂರು. ಏನು ಒಂದು ತಿಂಗಳದ ಸರ್ ಅವನು, ಒಂದೇ ತಿಂಗಳು ಜಾಸ್ತಿ. ತಿರ್ಗ ಅದರಿಂದ ನಮ್ಮ ಮಗಳು ಟ್ಯಾಕ್ಸನ್ ಓದ್ ಬಂದ್ರಿಂದ ಅವನಿಗೆ ನಾನು ಕೇಳ್ತಾ ಇದ್ದೆ ಅವಾಗ, ನಮ್ಮ ಬರ್ತಾನೆ ಹಿಂದಿಗೆ ಬರ್ತಾನೆ, ಅದೆಲ್ಲ ಯಾವ್ದನ್ನು ಇಲ್ಲ ಹೇಳಿದ್ರು. ಎದುರು ಮನೆ, ಎದುರು ಮನೆ ಅವನು. ಅವ್ ಏನ್ ಮಾಡ್ತಾನೆ ಯಾರು ಗೊತ್ತಿಲ್ಲ. ಅವ್ ಹುಡುಗ ಸರಿ ಕ್ಯಾರೆಟ್ ಸರಿ ಇಲ್ಲ ಅಂತ, ಅದಕ್ಕೆ ಬೇರೆನಿಲ್ಲ. ನಮ್ಮ ಮಗಳು ಗೊತ್ತು, ನಮ್ಗೇನು ಗೊತ್ತು ಅವನು. ಪೊಲೀಸರು ಮುಚ್ಚಳಿಕೆ ಬರೆದು ಕಳಿಸಿದ್ರ? ಎಷ್ಟು ಟೈಮ್ ಆಯ್ತು ಮುಚ್ಚಳಿಕೆ ಬರೆದು? ಅದಕ್ಕೆ ಒಂದು 6 ತಿಂಗಳಾಯ್ತು. ಅವ್ರ ಹತ್ರ ಸೈನು. ನಿಮ್ಮ ಗಮನಕ್ಕೆ ಯಾವಾಗ ಬಂದಿದೆ ಸರ್ ಈ ರೀತಿ ಪ್ರೇಮ ನಡೀತಾ ಇದೆ ಆ ವಿಚಾರ? ಅಲ್ಲ, ಹಿಂದೆ ಬಿದ್ದಿದ್ದ ಅಂದ್ರೆ ಈ ತರ ಟಾರ್ಚರ್ ಮಾಡ್ತಿದ್ದ ನನ್ನ? ಅದು 1 ತಿಂಗಳು ಮುಂಚೆ ಸರ್. ಅದು ಏನು 1 ತಿಂಗಳದ ಸರ್ ಅವನು, ಒಂದೇ ತಿಂಗಳು ಜಾಸ್ತಿ. ತಿರ್ಗ ಅದರಿಂದ ನಮ್ಮ ಮಗಳು ಟ್ಯಾಕ್ಸನ್ ಓದ್ ಬಂದ್ರಿಂದ ಅವನಿಗೆ ನಾನು ಕೇಳ್ತಾ ಇದ್ದೆ ಅವಾಗ, ನಮ್ಮ ಬರ್ತಾನೆ ಹಿಂದಿಗೆ ಬರ್ತಾನೆ, ಅದೆಲ್ಲ ಯಾವ್ದನ್ನು ಇಲ್ಲ ಹೇಳಿದ್ರು. ಎದುರು ಮನೆ, ಎದುರು ಮನೆ ಅವನು. ಏನ್ ಮಾಡ್ಕೊಂಡಿದ್ದು? ಅವ್ ಏನ್ ಮಾಡ್ತಾನೆ ಯಾರು ಗೊತ್ತಿಲ್ಲ. ಕೆಲಸ ಮಾಡುವಂತದ್ದು ಗೊತ್ತಿಲ್ಲ. ಅಲ್ಲ, ಅವರ ನಡತೆ ಸರಿ ಇಲ್ಲ ಅಂತ ಏನ್ ಕಾರಣ ಸರ್ ಆತರ? ನೀವು ಅವ್ ಹುಡುಗ ಸರಿ ಕ್ಯಾರೆಟ್ ಸರಿ ಇಲ್ಲ ಅಂತ, ಅದಕ್ಕೆ ಬೇರೆನಿಲ್ಲ. ನಮ್ಮ ಮಗಳು ಗೊತ್ತು, ನಮ್ಗೇನು ಗೊತ್ತು ಅವನು. ಪೊಲೀಸರು ಮುಚ್ಚಳಿಕೆ ಬರೆದು ಕಳಿಸಿದ್ರ? ಎಷ್ಟು ಟೈಮ್ ಆಯ್ತು ಮುಚ್ಚಳಿಕೆ ಬರೆದು? ಅದಕ್ಕೆ ಒಂದು 6 ತಿಂಗಳಾಯ್ತು. ಅವ್ರ ಹತ್ರ ಸೈನು. ನಿಮ್ಮ ಗಮನಕ್ಕೆ ಯಾವಾಗ ಬಂದಿದೆ ಸರ್ ಈ ರೀತಿ ಪ್ರೇಮ ನಡೀತಾ ಇದೆ ಆ ವಿಚಾರ? ಅಲ್ಲ, ಹಿಂದೆ ಬಿದ್ದಿದ್ದ ಅಂದ್ರೆ ಈ ತರ ಟಾರ್ಚರ್ ಮಾಡ್ತಿದ್ದ ನನ್ನ? ಅದು 1 ತಿಂಗಳು ಮುಂಚೆ ಸರ್. ಅದು ಎಲ್ಲವನ್ನು ಕೂಡ ಮಾತಾಡಿದ್ದನ್ನು, ಅವ್ರ ತಂದೆ ಮಾತಾಡೋದನ್ನು ಮತ್ತು ನಮ್ಮ ರಿಪೋರ್ಟ್ರು ಮಾತಾಡಿದ್ದನ್ನು ಎಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಹಾಗಲೇ ಅಂತ ಜನರು ಓಡಾಡೋ ಜಾಗದಲ್ಲೇ ಇಂಥ ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಿರ್ಜನ ಪ್ರದೇಶನೂ ಅಲ್ಲ. ಮತ್ತು ಅವ್ರ ತಂದೆ ಹೇಳೋದು ನೋಡ್ತಾ ಇದ್ರೆ ಮೊದಲು ಲವ್ ಶುರುವಾಗಿತ್ತು, ಆಮೇಲೆ ಸಡನ್ನಾಗಿ ಬೇಡ ಅಂತ ಅಂದಿರೋದು, ಅದಕ್ಕೆ ಆ ಥರ ಆಗಿದ್ದು ಅನ್ನೋ ಥರ ಇದೆ.